ಕಳೆದ ಒಂದು ತಿಂಗಳಿಂದ ರಜೆಯಲ್ಲಿ ಕಾಲ ಕಳೆಯುತ್ತಿದ್ದ ವಿದ್ಯಾರ್ಥಿಗಳು ನಿನ್ನೆ ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳು ಪ್ರಾರಂಭ ಆದ ಹಿನ್ನೆಲೆಯಲ್ಲಿ ಗಂಗಾವತಿ ನಗರದ ನೀಲಕಂಠೇಶ್ವರ ವೃತ್ತದಲ್ಲಿರುವ PM ಶ್ರೀ ಸರ್ಕಾರಿ ಬಾಲಕಿಯರ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಆಗಮಿಸುತ್ತಿದ್ದಂತೆ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರುಗಳು ಶಾಲಾ ಬರಮಾರಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮತ್ತು ಶಿಕ್ಷಕರು ನಮ್ಮ ATV ಪ್ರತಿನಿಧಿ ಶಾಲೆಯಲ್ಲಿ ಬಂದ ರಜೆಯನ್ನು ವಿದ್ಯಾರ್ಥಿಗಳು ನಮ್ಮಿಂದ ಒಂದು ತಿಂಗಳ ಕಾಲ ರಜೆ ಈ ಪುನಃ ಶಾಲೆಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಶಿಕ್ಷಕರು ತಿಳಿಸಿದ್ದಾರೆ. ಮಾಸ್ಟರ್ ಬರ್ರಿ ಹಿಂದಕ್ಕೆ ಬರ್ರಿ ಮೇಡಮ್ ನೀವು ಬರ್ರಿ ಮಾಸ್ಟರ್ ಬರ್ರಿ ಹಿಂದಕ್ಕೆ ಬರ್ರಿ ಮೇಡಮ್ ನೀವು ಬರ್ರಿ
ಶಾಲೆ ಬಂದು ಖುಷಿ ಆಗೋದಿಲ್ಲ ಇವತ್ತು. ಹಾಂ ಮತ್ತು ನಗ್ಬೇಕ. ಸ್ಕೂಲ್ ಹೆಸರು ನಿಮ್ಮ ಹೆಸರು? ನಮ್ಮ PMC ಸರ್ಕಾರಿ ಬಾಲಕಿಯರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಗಾವತಿ ನಮ್ಮದು ಬಾಲಕಿಯರದೇ. ಹೀಗಾಗಿ ನಮ್ಮದು ಈ ಕಳೆದ 2 ವರ್ಷಗಳಿಂದ PMC ಶಾಲೆಯಾಗಿ ನಮ್ಮದು ಕನ್ವರ್ಟ್ ಆಗಿದೆ. ಅಂದರೆ LKGಯಿಂದ ಪ್ರಾರಂಭ ಆಗಿದೆ ನಮ್ಮ ಶಾಲೆ. LKGಯಿಂದ 8ನೇ ತರಗತಿವರೆಗೆ ಆಗ್ತದೆ. ಈ ವರ್ಷ ದಾಖಲಾತಿ ಏನಿದೆ ಅಂದರೆ LKG, UKG ಮತ್ತು 1ನೇ ತರಗತಿ ಇಂಗ್ಲೀಷ್ ಮಾಧ್ಯಮ, 6, 7, 8 ಇಂಗ್ಲೀಷ್ ಮಾಧ್ಯಮ, ಉಳಿದ ಎಲ್ಲ 1ರಿಂದ 8ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ದಾಖಲಾತಿಗಳು ಇದ್ದಾವೆ. ಈ ಇಂಗ್ಲೀಷ್ ಮಾಧ್ಯಮದಲ್ಲಿ LKG, UKG 1ನೇ ಕ್ಲಾಸ್ ಏನಿದಾವೆ ಇವು ಲಿಮಿಟೆಡ್ ಸೀಟುಗಳಿದ್ದಾವೆ. 40 ಸೀಟುಗಳು ಮಾತ್ರ ಶ್ರೀ ಯೋಜನೆಯಲ್ಲಿ ಪ್ರಾರಂಭವಾದಂಥ ಶಾಲೆಗಳು. ಹೀಗಾಗಿ ನಮ್ಮ ಪಾಲಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಈಗಾಗಲೇ UKG ಮತ್ತು 1ನೇ ತರಗತಿ ಆಗಲೇ ಫುಲ್ಲಾಗಿಬಿಟ್ಟಿದ್ದಾವೆ. LKG ಮಾತ್ರ ಇನ್ನೂ ಲಿಮಿಟೆಡ್ ಸೀಟುಗಳು ಮಾತ್ರ ಇದ್ದಾವೆ. ತುರ್ತಾಗಿ ಪಾಲಕರು ಬಂದು ನಮ್ಮಲ್ಲಿ ದಾಖಲು ಮಾಡಿದರೆ ಒಟ್ಟು ನಮ್ಮ ಒಂದು ಶಾಲೆಯ ವಾತಾವರಣ ಅತ್ಯುತ್ತಮವಾಗಿದೆ. ಮಕ್ಕಳ ಮೊಟ್ಟ ಮೊದಲು ನಾವು ಮಕ್ಕಳಿಗೆ ಸೇಫ್ಟಿ ಕೊಡ್ತಾರೆ. ಮಕ್ಕಳ ಸುರಕ್ಷೆಗೆ ಮೊದಲ ಆದ್ಯತೆ, ನಂತರದಲ್ಲಿ ಕಲಿಕೆ ಬಗ್ಗೆ ಆಸಕ್ತಿ ತೋರ್ತಾ ಇದ್ದೇವೆ. ನಮ್ಮಲ್ಲಿ ಎಲ್ಲ ಕ್ರೀಡೆ ಇದೆ, ಆಮೇಲೆ ಲೈಬ್ರರಿ ಇದೆ, ಮಕ್ಕಳಿಗೆ ಸುರಕ್ಷತಾ ದೃಷ್ಟಿಯಿಂದ CC ಕ್ಯಾಮ್ರಾ ಹಾಕ್ಸಿದ್ದೀವಿ. ಒಟ್ಟಾರೆಯಾಗಿ ನಮ್ಮ ಶಾಲೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಎಲ್ಲರೂ ನಮ್ಮ ಶಿಕ್ಷಕರೆಲ್ಲರೂ ಸೇರಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಖಂಡಿತವಾಗಿ ಪಾಲಕರು ನಮ್ಮ ಶಾಲೆಗೆ ತಮ್ಮ ಮಕ್ಕಳನ್ನು ದಾಖಲು ಮಾಡಿ ತಮ್ಮ ಮಕ್ಕಳ ಒಂದು ಶೈಕ್ಷಣಿಕ ಏಳಿಗೆಯನ್ನು ಕಾಣ್ರಿ ಅಂತ ಈ ಸಂಬಂಧ ನಾನು ಎಲ್ಲರನ್ನೂ ಕೇಳ್ಕೊಳ್ತೇನೆ. ನಮ್ಮದು ಕಳೆದ 25-26ನೇ ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ಅಂದರೆ ನಮ್ಮ 10/4ರಿಂದ ನಮಗೇನಾಯಿತು, ಶಾಲೆಯನ್ನು ರಜೆ ಕೊಟ್ಟಿವಿ. ಮಕ್ಕಳಿಗೆ ರಜೆ ಕೊಡಬೇಕಾದ್ರೆ ನಮ್ಮ ಎಲ್ಲ ಶಿಕ್ಷಕರಲ್ಲಿ ಒಂದು ಏನಿದೆ ಅಂದರೆ ಒಂದು ಇದು ಇರ್ತದೆ, ಗೊಂದಲ ಇರ್ತದೆ. ನಾವು ಇಲ್ಲಿವರೆಗೂ ಕಲಿಸಿ ಬಿಡ್ತಾರೋ ಹಂಗೆ, ಯಾಕಂದರೆ ರಜೆ ಇದೆ. 29/5ರವರೆಗೂ ರಜೆ ಇತ್ತು. ನಾವು ಕಲಿಸಿದಂಥದ್ದನ್ನು ಮಕ್ಕಳು ಮರಿತಾರೋ ಹಂಗೆ, ಎಲ್ಲಿ ಮರೆತು ಬಂದರೆ ಮತ್ತೆ ಪುನಃ ನಾವು ಮೊದಲಿಂದ ಕಲಿಸ್ಬೇಕು ಅಂತಕ್ಕಂಥದ್ದು ಎಲ್ಲ ಶಿಕ್ಷಕರಲ್ಲಿ ನಮಗೆ ಅದೊಂದು ಸಂಶಯ ಇರ್ತಾಯಿದೆ. ಹೀಗಾಗಿ ನಾವು ಮಕ್ಕಳಿಗೆ ಮನೆ ಪಾಠವನ್ನು ಕೊಟ್ಟಿರ್ತೀವಿ. ಅಷ್ಟು ಕೊಟ್ಟಾಗಿ ಕೂಡ ನಮ್ಮ ರಜೆಯಲ್ಲಿ ಕೂಡ ನಮಗೇನಾದರೂ ನೆಮ್ಮದಿ ಇರೋದಿಲ್ಲ. ನಮ್ಮ ಮಕ್ಕಳ ಬಗ್ಗೆನೇ ಚಿಂತನೆ ಮಾಡ್ತಿರ್ತೀವಿ. ಎಲ್ಲಿ ಮರಿತಾವೋ ಏನೋ, ಎಲ್ಲಿ ಮರೆತು ಬರ್ತಾವೋ, ಅಥವಾ ಶಾಲೆ ಪ್ರಾರಂಭ ಆದಮೇಲೆ ಬೇಗ ಬರ್ತಾವೋ ಇಲ್ಲೋ, ಮತ್ತೆ ಪುನಃ 8 ದಿನ ಇನ್ನೂ ಈಗ ಶಾಲೆ ಸ್ಟಾರ್ಟ್ ಆಗ್ಯದ ಅಂತಕ್ಕಂಥದ್ದು. ಹೀಗಾಗಿ ನಾವು ಮಕ್ಕಳ ಬಗ್ಗೆ ಬಹಳಷ್ಟು ಕಳಕಳಿ ಇರ್ತದೆ. ಆದರೆ ಇವತ್ತು 1ನೇ ತಾರೀಕು ವಿದ್ಯುಕ್ತವಾಗಿ ನಾವು ಈ ದಾಖಲಾತಿ ಆಂದೋಲನ ಮತ್ತು ಶಾಲೆ ಪ್ರಾರಂಭೋತ್ಸವವನ್ನು ಮತ್ತು ಪಾಲಕ, ಪೋಷಕರ ಮತ್ತು ಶಿಕ್ಷಕರ ಒಂದು ಮಹಾಸಭೆಯನ್ನು ಕೂಡ ಇವತ್ತಿನ ದಿವಸ ಇಟ್ಕೊಂಡಿದ್ದೀವಿ. ಈ ಒಂದು ಸಭೆ ಬರಬೇಕು. ಹೀಗಾಗಿ ನಮಗೂ ಕೂಡ ಈ ಮಕ್ಕಳು ಬಂದದ್ದಕ್ಕೆ ಬಹಳ ಆಸಕ್ತಿ ಇದೆ. ಆಸಕ್ತಿಯಿಂದ ನಾವು ಇನ್ನೂ ಈ ಶೈಕ್ಷಣಿಕ ವರ್ಷವನ್ನು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಸಂತೋಷದಾಯಕವಾಗಿ ನಾವು ಮಕ್ಕಳಿಗೆ ಕಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಮ PMC ಸರ್ಕಾರಿ ಬಾಲಕಿಯರ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಗಂಗಾವತಿ. ಇವತ್ತು ನಾವು ನಮ್ಮ ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವ ಮತ್ತು ದಾಖಲಾತಿ ಆಂದೋಲನವನ್ನು ಪ್ರಾರಂಭ ಮಾಡಿದ್ವಿ. ಮಕ್ಕಳೆಲ್ಲ ಖುಷಿಯಿಂದ ಶಾಲೆಗೆ ಬಂದಿದ್ದಾರೆ. ನಮ್ಮ ಶಾಲೆಯನ್ನು ತಳಿರು ತೋರಣಗಳಿಂದ ಅಲಂಕಾರ ಮಾಡಿ ಮಕ್ಕಳಿಗೆ ಗುಲಾಬಿ ಹೂವು ಕೊಡೋದ್ರ ಮೂಲಕ ಅವರನ್ನು ನಮ್ಮ ಶಾಲೆಗೆ ಇವತ್ತು ಸ್ವಾಗತವನ್ನು ಮಾಡಿದ್ವಿ. ಮಕ್ಕಳು ತುಂಬ ಖುಷಿಯಿಂದ ಶಾಲೆಗೆ ಇವತ್ತು ಆಗಮಿಸಿದ್ದಾರೆ. ಎಲ್ಲ ಪಾಲಕರು ತಮ್ಮ ಮಕ್ಕಳನ್ನು ಬೇಗನೆ ಶಾಲೆಗೆ ಕಳಿಸಬೇಕು ನಾಳೆಯಿಂದ. ಹೀಗೆ ಅದೇ ರೀತಿಯಾಗಿ ಎಲ್ಲರೂ ನಮ್ಮ ಶಾಲೆಗೆ ಮಕ್ಕಳನ್ನು ದಾಖಲಿಸಬೇಕಂತೇಳಿ ಎಲ್ಲ ಪಾಲಕರಲ್ಲಿ, ಪೋಷಕರಲ್ಲಿ ವಿನಂತಿಸುತ್ತಾರೆ.